ಮುಂದೆ ಹೋಗ್ಬೇಕಾ? ಇನ್ನೊಂಚೂರು ಮುಂದೆ ಹೋಗಪ್ಪ. ಈ 2ನೇ ಸರ್ಕಲ್ ಇಂದ ಮುಂದಕ್ಕೆ ಹೋದ್ರೆ ಆ ಬದ್ರಿ ಸ್ಟೋರ್ಸ್. ಇವಾಗ ಇಲ್ಲಿ ಸ್ಟ್ರೈಟ್ ಹೋಗ್ಲಾ? ತರಕಾರಿ ತಗೋತೀನಿ. ಎಷ್ಟಪ್ಪ ಬಾಳೆಹಣ್ಣು? 130. ಓ, ಹಬ್ಬ ಅಂತನಾ? ಹಬ್ಬ ಅಂತ ರೈಟ್ ಐತೆ. ಬೆಂಗಳೂರಲ್ಲೇ ಕಡಿಮೆ ಇದೆಯಲ್ಲಪ್ಪ. ಬೆಂಗಳೂರಲ್ಲೇ ಕಡಿಮೆ ಇದೆ. ಹ್ಞೂ, ಮತ್ತೆ ಅರ್ಧ ಕೆಜಿ ಕೊಡಪ್ಪ. ನೋಡಿ, ಒಳ್ಳೆ ನರಸೀಪುರದಲ್ಲಿ ಬಾಳೆಹಣ್ಣು ತಗೊಳಕ್ ಬಂದಿದ್ದೀನಿ. ಏನಪ್ಪ ನಿನ್ನ ಹೆಸರು? ಹಬ್ಬ ಅಂತ ನೋಡಿ ಹೇಳಿದ ರೇಟು. ಹಾಂ, ಹೇಳಿದ ರೇಟು. ಆಮೇಲೆ ಮಳೆ ಬೇರೆ ಬರ್ತಾ ಇದೆ. ಅರ್ಧ ಕೆಜಿ ಕೊಡಪ್ಪ, ಮಗು ತಿನ್ಸಕ್ಕೆ ಅರ್ಧ ಕೆಜಿ ಕೊಡಪ್ಪ. ನೋಡಿ, ಹೊಳೆ ನರಸೀಪುರದಲ್ಲಿ ಬಿಳಿ ಸೌತೆಕಾಯಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತಗೋಣ ಅಂತ ಬಂದೆ. ಅಜ್ಜಿ ಎತ್ತಾಕ್ಬಿಟ್ರಿ. ನಾನು ಕಾಸು ತೊಗೊಂಡು ಬರೋಕ್ಕೆ ಹೋಗ್ತೀನಿ ಅನ್ಲಿಲ್ವಾ? ಓ, ಅಜ್ಜಿ ಗಲಾಟೆ ಜಾಸ್ತಿ ಆಯಿತು. ಚೆನ್ನಾಗಿರೋದೆಲ್ಲ ತೆಗ್ದಾಕ್ಬಿಡ್ರಿ. ಎಳೆದು ಕೊಡ್ರಿ ನನಗೆ. ಹಾಂ, ಬರಲ್ಲ ಅಂತ ಎತ್ತಾಕ್ಬಿಟ್ರಾ? ಕಳ್ಳಿ ಅಜ್ಜಿ ನೀವು. ಹೌದಾ? ನಾನು ಎಳೆಗೆ ಹಾಂ ತಗೊಂಡೆ. ನೋಡಿ, ಸುಣ್ಣ ಈ ಥರ ನಮಗೆಲ್ಲ ಅಲ್ಲಿ ಡಬ್ಬಿಲ್ ಸಿಗುತ್ತೆ. ಇದು ಇಲ್ಲಿ ಎಲೆಗೆ ಹಾಕ್ಕೊಳಕ್ಕಂತೆ. ನೋಡಿ ಹೊಳೆ ನರಸೀಪುರದಲ್ಲಿ ನಮ್ಮ ಶಾಪಿಂಗ್ ಚೆನ್ನಾಗಿರುತ್ತೆ. ಒಂಥರ ಸೌತೆಕಾಯಿ ಮಾತ್ರ ತುಂಬ ಚೆನ್ನಾಗಿತ್ತು, ಎಳೆದಾಗಿ. ಅದಕ್ಕೆ ತಗೊಳ್ಳೋಣ ಅಂತ ಅಂದ್ಕೊಂಡು. ಚಿಕ್ಕದಾಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೇನೆ ಹೆಲ್ಮೆಟ್ ಇಲ್ಲ, ರೂಲ್ ಏನೂ ಇಲ್ಲ. ನೋಡಿ, ಇಲ್ಲಿಗೂ ಕಾಣಿಸುತ್ತೆ. ಭೂ ವರಹನಾಥ ಸ್ವಾಮಿ ಕಲ್ಲಳ್ಳಿ, ಅಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಹರಕೆ ಇತ್ತು. ಹರಕೆ ಇವಾಗ ಮುಗಿಸ್ಕೊಳಕ್ಕೆ ಬಂದಿದ್ದಾರೆ ಮಗಳು ಅಳಿಯ. ಬನ್ನಿ ದೇವಸ್ಥಾನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಯಾರಾದರೂ ಮನೆ ಕಟ್ಟಬೇಕು, ಸೈಟ್ ತೊಗೊಳ್ಬೇಕು, ಬಿಸ್ನೆಸ್ಸು, ಆರೋಗ್ಯ ಎಲ್ಲದಕ್ಕೂ ಈ ದೇವಸ್ಥಾನಕ್ಕೆ ಒಂದು ಸರಿ ಬಂದೋಗಿ ನಿಮ್ಮದೇನೇನು ಆಸೆ ಇದೆ ಎಲ್ಲ ದೇವರು ಈಡೇರಿಸ್ತಾರೆ. ಬನ್ನಿ ಇವಾಗ ದೇವಸ್ಥಾನ ತೋರಿಸ್ತೀನಿ ನಾನು. ನೋಡಿ, ಇದು ಬಸ್ ಸ್ಟಾಪು, ಇದು ದೇವಸ್ಥಾನ. ಇವಾಗ ಆ ಕಡೆ ಹೋಗಂಗಿಲ್ಲ. ಹೀಗೆ ಸುತ್ತ ಹಾಕ್ಕೊಂಡು ಇಲ್ಲಿ ಅಂಗಡಿಗಳಿರುತ್ತೆ. ಅಂಗಡಿಗಳ ಕಡೆಯಿಂದನೇ ಹೋಗಬೇಕು. ಇದು ಬಸ್ ಸ್ಟಾಪ್. ಇಲ್ಲಿ ನೋಡಿ, ಪುದೀನ ಹಾಗೆ ಬೆಳೆದಿ ಇರೋದನ್ನೇ ಕಿತ್ತಿ ಹಾಕಿ ಮಾಡಿಕೊಡ್ತಾರೆ. ನೋಡಿ ನೋಡಿ, ಇಲ್ಲಿ ಅಂಗಡಿಗಳಿರುತ್ತೆ. ಇಲ್ಲಿ ನೀವು ಮನೆ ಕಟ್ಟಬೇಕು ಅಂದರೆ ಮಣ್ಣು ಇಟ್ಟಿಗೆ ತಗೊಂಡು ಪೂಜೆ ಮಾಡಿಸ್ಕೊಬೇಕು. ಮಣ್ಣು ಇಟ್ಟಿಗೆ ಕೊಡ್ತಾರೆ. ಇಲ್ಲಿ ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಅವರು ಪೂಜೆ ಮಾಡಿ ಕೊಡ್ತಾರೆ. ಅದನ್ನು ನೀವು ಮನೆ ಕಟ್ಟೋ ಕಡೆ ನೋಡಿ, ಹೇಮಾವತಿ ನದಿ. ಇನ್ನೂ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಸ್ವಲ್ಪ ಸುತ್ತ ಹಾಕ್ಕೊಂಡು ಓಡಾಡಬೇಕು. ಫುಲ್ಲು ಆದಮೇಲೆ ದೇವಸ್ಥಾನ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಭೂ ವರಹನಾಥ ಸ್ವಾಮಿ. ಮೊದಲು ಈ ಕಡೆಯಿಂದನೇ ಬಿಡ್ತಾ ಇದ್ರು. ಇವಾಗ ಈ ಕಡೆಯಿಂದ ಬರಂಗಿಲ್ಲ, ಸುತ್ತ ಹಾಕ್ಕೊಂಡು ಬರಬೇಕು.
ಬಾಳೆಹಣ್ಣು ಪ್ರಸಾದ ಕೊಟ್ಟರು, ಕರೆದ್ಬಿಟ್ಟು ತುಂಬ ಖುಷಿ ಆಯಿತು. ದರ್ಶನ ಚೆನ್ನಾಗಾಯಿತು. ಒಳಗಡೆ ಲೈಟ್ ಏನೂ ಇಲ್ಲ. ದೀಪ, ಎಣ್ಣೆ ದೀಪದ ಬೆಳಕಲ್ಲೇ ನಾವು ದೇವ್ರನ್ನ ನೋಡಬೇಕು. ನೋಡಿ, ಇಲ್ಲಿ ಕಲ್ಲಲ್ಲೆಲ್ಲ ಮನೆ ಕಟ್ಟಿರ್ತಾರೆ. ಮಂಡ್ಯ ಅಲ್ಲಿ ಕಲ್ಲಳ್ಳಿ ಬೂಕನಕೆರೆ ಅಂತಾರೆ. ಭೂಹರನಾಥ ಸ್ವಾಮಿ ದೇವಸ್ಥಾನ. ಯಾರು ಬಂದಿಲ್ಲ, ಒಂದು ಸರಿ ಬನ್ನಿ, ನೋಡಿ, ದರ್ಶನ ಮಾಡಿ. ತುಂಬ ನಿಮ್ಮ ಆಸೆ ಏನಿದೆಯೋ ಅದೆಲ್ಲ ಈಡೇರುತ್ತೆ. ನೋಡಿ, ಇನ್ನೂ ದೇವಸ್ಥಾನ ಮಾಡ್ತಿದ್ದಾರೆ, ಇನ್ನು ಫುಲ್ಲು ಆಗಬೇಕು. ಈ ಥರ ಕಲ್ಲಲ್ಲಿ ಮನೆ ಕಟ್ಟೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮನೆ ಕಟ್ತಾ ಇದ್ದಾರೆ. ಎಷ್ಟು ಅಂತಸ್ತು ಮನೆ ಕಟ್ಟುದೋ? ಶ್ರೀನಿವಾಸ ಪದ್ಮಾವತಿ. ಇಲ್ಲಿಗೆ ಭೂವರಹನಾಥ ಸ್ವಾಮಿ ದೇವಸ್ಥಾನದ ವಿಡಿಯೋ ನಿಲ್ಲಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.